ಅಕ್ಕ. ಅವಳಿಗೆ ಊರಲ್ಲಿ ನಡೆದಿರೋದು ಏನು ಗೊತ್ತಿಲ್ಲ. ಧರ್ಮೇಂದ್ರನ್ ಕೈಗೆ ಸಿಕ್ಕಾಕೊಂಡ್ರೆ ಅವಳ ಜೀವನನೇ ಕಷ್ಟ. ಗೌರಿ, ಏ ಗೌರಿ, ನೀವಿಬ್ರು ಇಲ್ಲಿದ್ದೀರಾ? ಕೆಳಗಡೆ ಇದ್ರೆ ಕೆಲಸ ಮಾಡ್ಬೇಕಾಗುತ್ತೆ ಅಂತ ಇಲ್ಲಿ ಬಂದು ನಿಂತಿದ್ದೀರಾ? ಆಹಾ, ಅಮ್ಮ ಮಗಳು ಇಬ್ರು ಬರೀ ಬಿಟ್ಟಿ ಊಟ ತಿನ್ಕೊಂಡಿರೋಕೆ ಬಂದಿದ್ದೀರಲ್ವಾ ನಮ್ಮ ಮನೆಗೆ? ಅದು ಮೇಡಮ್ ಏನಾಯ್ತು ಅಂದ್ರೆ. ಸಾಕ್ ಸುಮ್ನಿರೆ. ಯಾವಾಗ ನೋಡಿದ್ರು ಅಮ್ಮ ಮಗಳು ಇಬ್ರು ಬರೀ ಹೊರಟೆ ಹೊಡಿತಾನೆ ನಿಂತಿರ್ತೀರಾ. ಮೊದ್ಲು ಹೋಗಿ ಮನೆಗೆ ಬಂದಿರೋ ಗೆಸ್ಟ್ ಗಳಿಗೆ ಜ್ಯೂಸ್ ಕೊಡಿ. ಮೇಡಮ್ ಆಗ್ಲೇ ಜ್ಯೂಸ್ ಕೊಟ್ಟಾಯ್ತು. ನಾನ್ ಹೇಳಿದ್ದು ಧರ್ಮೇಂದ್ರ ಅವ್ರಿಗೆ ಜ್ಯೂಸ್ ಕೊಡಿ ಅಂತ. ಮೇಡಮ್ ಅವ್ರಿಗ? ಧರ್ಮೇಂದ್ರ ಅವ್ರಿಗೆ ಜ್ಯೂಸ್ ಕೊಡೋದಕ್ಕೆ ಮುಹೂರ್ತ ನೋಡ್ಬೇಕಾ? ಹೋಗಿ ಈಗ ಜ್ಯೂಸ್ ಕೊಡ್ತೀರೋ ಇಲ್ವೋ? ಏನಪ್ಪ ಮಾಡ್ಲಿ ನಾನು ಇವಾಗ? ಈಗ ಹೋಗಿ ಜ್ಯೂಸ್ ಕೊಡ್ತೀರೋ ಇಲ್ಲ ಅಕ್ಕಂಗೆ ಹೇಳಿ ಕೆಲಸದಿಂದ ತೆಗಿಸ್ಲೋ? ಅಕ್ಕ, ಅಮ್ಮ ಅಕ್ಕ, ಯಾಕೆ ಹಿಂಗ್ ಆಡ್ತಿದ್ಯಾ? ನೀವೇನಕ್ಕೆ ಇಲ್ಲಿಗೆ ಬಂದ್ರಿ? ಅಕ್ಕ ನಮ್ಮನ್ ಬಿಡು. ನೀನ್ ಹೆಂಗಿದ್ಯಾ? ನಿನ್ನ ನೋಡ್ಕೊಂಡು ನಿನ್ ರೂಮ್ ಹತ್ರ ಬಂದಿದ್ವಿ. ಆ ಸೆಕ್ಯೂರಿಟಿ ಬಿಡ್ಲೇ ಇಲ್ಲ. ನಾವ್ ಎಷ್ಟು ಸಲ ನಿನ್ನ ಕಾಲ್ ಮಾಡಿದ್ವಿ ಗೊತ್ತಾ? ನೀನ್ ಯಾಕಕ್ಕ ನಮ್ಮನ್ ಕರ್ಕೊಂಡು ಹೋಗಕ್ ಬರ್ಲೇ ಇಲ್ಲ? ನೀನ್ ಹೇಗಿದ್ಯಾಕ್ಕ? ನಾನು ಅಮ್ಮ ನಿನ್ನ ಎಷ್ಟು ಹುಡ್ಕಾಡಿದ್ವಿ ಗೊತ್ತಾ? ನಿನಗೆ ಏನಾಯ್ತು ಅನ್ನೋದೇ ನಮಗ್ ಚಿಂತೆ ಆಗ್ಬಿಟ್ಟಿತ್ತು. ನನಗೆ ನಿನ್ನ ಮಾತು ಕೇಳೋಕೆ ಇಂಟ್ರೆಸ್ಟ್ ಇಲ್ಲ. ಅಕ್ಕ ಯಾಕಕ್ಕ ಹಿಂಗಾಡ್ತಿದ್ಯಾ? ಆ ಧರ್ಮೇಂದ್ರನ್ ಕಡೆಯವರು ನಮ್ಮ ಮನೆಯವ್ರನ್ನ ಹುಡುಕ್ತಿದ್ದಾರೆ. ಅದಕ್ಕೆ ಐ ಡೋಂಟ್ ಕೇರ್. 15,000 ಕಳ್ಸು ಅಂದಿದ್ದೆ, ಇನ್ನೂ ಕಳ್ಸಿಲ್ಲ. ಎಲ್ಲಿ ದುಡ್ಡು? ನಾವು ಊರಿಂದ ಬಂದಿದ್ದೀವಿ ಅಕ್ಕ. ಇಲ್ಲಿ ಈಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದೀವಿ. ಇನ್ನು ಸಂಬಳ ಕೊಟ್ಟಿಲ್ಲ. ಕೊಟ್ಟಿದ ತಕ್ಷಣ ನಿನಗ್ ಕೊಡ್ತೀನಿ. ಓ, ಇದನ್ನ ನಾನು ಇನ್ಶೂರೆನ್ಸ್ ಆಫೀಸ್ ಅವ್ರಿಗೆ ಹೇಳಕ್ಕಾಗತ್ತಾ? ಸ್ಟುಪಿಡ್ ಆಗಿ ಮಾತಾಡ್ಬೇಡ. ಆಯ್ತಕ್ಕ, ನೋಡು ನಮಗೂ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ. ನಿನ್ ಜೊತೆನೆ ಕರ್ಕೊಂಡು ಹೋಗ್ಬಿಡು. ವಾಟ್? ನೋ ವೇ. ಈ ಅಕ್ಕ ತಂಗಿ ಎಲ್ಲ ಊರಲ್ಲಿ. ಇಲ್ಲಿ ನಾನ್ ಯಾರು? ನೀನ್ ಯಾರು? ಏನಕ್ಕ, ಊರ್ ಬದಲಾಗಿದ ತಕ್ಷಣ ಸಂಬಂಧ ಬದಲಾಗ್ಬಿಡುತ್ತಾ? ಏನಕ್ಕ ನಿನ್ ಮಾತಿನ ಅರ್ಥ? ಬುದ್ಧಿ ಹೇಳಕ್ ಬರ್ಬೇಡ ನನಗೆ. ನೀನ್ ನನ್ ತಂಗಿ ಅಂತ ಇಲ್ಲಿ ಯಾರು ಗೊತ್ತಾಗ್ಬಾರ್ದು. ಯಾಕಕ್ಕ ನಾನ್ ನಿನ್ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ನಿಂಗೆ ಅವಮಾನ ಆಗಲ್ಲ? ಅದೆಷ್ಟು ಪ್ರಶ್ನೆ ಕೇಳ್ತೀಯ ಗೌರಿ? ಹೇಳದನ್ನ ಸರಿಯಾಗಿ ಕೇಳಿಸ್ಕೊ. ನಾಳೆ ನೀನು ಅಮ್ಮ ಇಬ್ರು ಈ ಮನೆ ಬಿಟ್ಟು ಹೊರಡ್ಬೇಡ್ಬೇಕು. ಅರ್ಥ ಆಯ್ತಾ? ನಾಳೆ ನೀವೇನಾದ್ರೂ ಈ ಮನೆ ಬಿಟ್ಟು ಹೋಗಿಲ್ಲ ಅಂದ್ರೆ, ನಿನ್ನ ವಿಷಯ ಹೊರಗ್ ಬಂದ್ರೆ ಈ ಅಕ್ಕ ನಿನ್ ಪಾಲಿಗೆ ಸತ್ಲು ಅಂತ. ನೋಡಿದ್ಯಾ ಅಕ್ಕನ? ನಾನು ಅವಳ ತಂಗಿ ಅಲ್ವಂತೆ, ನೀನ್ ಅವಳಮ್ಮ ಅಲ್ವಂತೆ. ಯಾರಮ್ಮ ನಾವು? ಸಿಟಿಗೆ ಬಂದ್ಮೇಲೆ ಅಕ್ಕ ಚೇಂಜ್ ಆಗ್ಬಿಟ್ಟಿದ್ದಾಳಪ್ಪ. ಯಾಕಮ್ಮ ಅಕ್ಕ ಈಗ ಆಡ್ತಿದ್ದಾಳೆ? ಮನ ಅರ್ಥನೇ ಮಾಡ್ಕೊತಿಲ್ಲ. ನಂಗನ್ಸುತ್ತೆ ಅಕ್ಕಂಗೇನೋ ಸಮಸ್ಯೆ ಆಗಿದೆ. ಇಲ್ಲಾಂದ್ರೆ ಅವಳು ಈ ತರ ಮಾತಾಡ್ತಿರ್ಲಿಲ್ಲ. ನಾನು ಅವಳ ತಂಗಿ ಅಂತ ಯಾರ ಹತ್ರ ಹೇಳ್ಬಾರ್ದಂತೆ. ಹೇಳಲ್ಲ ಅಮ್ಮ, ಹೇಳಲ್ಲ.
ಯಾಕಣ್ಣ ನಿನ್ನನ್ನು ವಿಚಾರಿಸ್ಕೋಬೇಕು? ಅರೇ ನೀನಲ್ಲ, ನನ್ನ ಮುದ್ದು ತಂಗೆವ್ವ. ಹರ್ಷ ಎಲ್ಲಿದ್ದಾರೆ ಅಂತ ನೋಡು. ಸರಿ ಅಕ್ಕ, ನಾನು ನೋಡ್ತೀನಿ. ತಂಗೆವ್ವ, ನನ್ನ ಮಗಳು ಅಭಿನ ಬೇರೆ ಹುಡುಗಿ ಜೊತೆ ನೋಡ್ಬಿಟ್ಲಂತೆ. ಅಭಿ ಅವಳ ಜೊತೆ ಬಹಳ ಸಲಿಗೆಯಲ್ಲಿದ್ದಂತೆ. ಅದನ್ನು ನೋಡಿದ ಕ್ಷಣದಿಂದ ನನ್ನ ಮಗಳು ಗೋಳೋ ಅಂತ ಅಳ್ತಾ ಇದ್ದಾಳೆ. ತಂಗೆವ್ವ, ಪಾರ್ಟಿ ಮುಗಿತಾ ಬಂತು, ಅನೌನ್ಸ್ ಮಾಡಲಿಲ್ಲ ಅಂದ್ರೆ ಈಗ ಅದಕ್ಕೇನು ಅವಸರ? ಆಮೇಲೆ ಅನೌನ್ಸ್ ಮಾಡಿದ್ರೆ ಆಯ್ತು. ತಂಗೆವ್ವ, ಒಳ್ಳೆ ವಿಷಯಕ್ಕೆ ಜಾಸ್ತಿ ಹೊತ್ತು ಕಾಯಬಾರ್ದಂತೆ. ಆದಷ್ಟು ಬೇಗ ಅನೌನ್ಸ್ ಮಾಡ್ಬೇಕಂತೆ. ದೇವತೆಗಳು ಮೇಲ್ಗಡೆಯಿಂದ ತಥಾಸ್ತು ಅಂತ ಹೇಳಕ್ ಕಾಯ್ತಾ ಇರ್ತಾರಂತೆ. ಅನೌನ್ಸ್ ಮಾಡ್ತೀಯಲ್ಲ? ಅಪ್ಪ, ಅತ್ತೆಗೂ ನನ್ ಕಂಡ್ರೆ ಇಷ್ಟ ಇಲ್ಲ. ಅಳಬೇಡಮ್ಮ, ಅಳಬೇಡ ಮಗಳೇ. ತಂಗೆವ್ವ, ಅನೌನ್ಸ್ ಮಾಡಲಿಲ್ಲ ಅಂತಿಟ್ಕೋ, ಆಗ ಮಾಡ್ತೇನೆ.